ನೋಡಿದೆ ಕಂದ. ಬದುಕು ಆಸೆಯಿಂದಾಗಿ ದೂರ್ತ ದುರ್ಮುಖ ಕಲ್ಲಿನ ಕೋಟೆಯನ್ನು ರಚಿಸಿ ಹೊತ್ತುಕೊಂಡಿದ್ದಾನೆ. ಆ ಕೋಟೆಯನ್ನು ಚಿತ್ರಗೊಳಿಸಿ ಆದಷ್ಟು ಬೇಗ ಎಳೆದುಕೋ. ನಡುತ್ತಾ ಇದ್ದಾರೆ. ಮುಸುವರ್ಲಿಕ್ಕಿಲ್ಲ. ಬಳ್ಳಿ ಬಳ್ಳಿವೆಲ್ಲವೋ ಏ ನಾರಿ ಏ ಜಲದಾಕ್ಷಿ ನಿನ್ನನ್ನು ಹುಡುಕಿ ಬಂದವರು. ನೀನ್ ಜಲದಾಕ್ಷಿ ಅಲ್ವಾ? ಪಕ್ಕದಲ್ಲಿದ್ದವಳು ಯಾರು? ಅವಳೇ ಜಲದಾಕ್ಷಿ. ಅವಳು ಜಲದಾಕ್ಷಿ ಆದ್ರೆ ನೀನು? ನಾನು ದುರ್ಗಾ ಪರಮೇಶ್ವರಿ. ಅವಳು ಪಕ್ಕದಲ್ಲಿ ಒಬ್ಬ ಕೂತಿದ್ದಾನಲ್ಲ ಕಿರೀಟ ಮತ್ತೆ ಅವ ಯಾರು? ಅವಳ ಗಂಡ ದೇವವರ್ಮ. ಆ ಗಂಡ ಬಿಟ್ಟವ ಯಾವರ್ಮ? ದೇವಮುನಿ. ಹಾಗಾದ್ರೆ ನೀನು ಮುಂದಾರ್ತಿಯನ್ನು ಕಾಪಿಡುವುದಕ್ಕೆ ಬೇಕಾಗಿ ಬಂದವಳು. ಹೌದು. ಕೆಂಡದ ಹೊಳೆ ಕೆಂಡದ ಮಳೆಯಲ್ಲ ಕುಡಿದು ಗೊತ್ತಿದ್ದವ ಯಾವ? ನನ್ನ ಮಗನಾಗಿರುವಂತ ಕೆಂಡದ ಹಾಯಿಗುಳಿ. ಎಂತ ಕುಲಕರೆಲ್ಲ ಇದ್ದಾರೆ. ಮಧ್ಯಾಹ್ನ ಕೊಟ್ಟಿಗೆ ಉದೇ ಬಿಟ್ಟಲ್ಲ ಪಾಪಿ ಮಗ. ಕಲ್ಲಿನ ಕೋಟೆಯಲ್ಲ ರಚಿಸಿ ಅದರ ಮಧ್ಯದಲ್ಲಿದ್ದವ ನಾನು. ಆ ಕೋಟೆಯನ್ನು ಪುಡಿ ಮಾಡಿದವ ಯಾರು? ನನ್ನ ಮಗನಾದಂತ ಕಲ್ಕುಡ. ನನಗೆ ಎದುರಿಸಿ ಬರ್ತಾರೆ. ಈಗ ಒಬ್ಬಳು ನನ್ನ ಒಡೆಯನಿಗಾಯ್ತು, ನೀನು ನನಗಾಯ್ತು. ಇಬ್ಬರನ್ನ ಸೇರಿ ನಿನಗೆ ಸರಿಯಾದ ಮದುವೆಯನ್ನು ನಾನು ಮಾಡಿಸ್ತೇನಂತೆ ಮಗನೇ ಬಪ್ಪಯ್ಯ. ವಿಶಾಲವಾದಂತಹ ಪರ್ವತಕ್ಕೆ ಏರಿಸಿ ಕಾಲುಗಳನ್ನು ಸಪ್ತ ಸಮುದ್ರಕ್ಕೆ ಚಾಚಿ ಗಾಢವಾದಂತಹ ನಿದ್ರೆಯಲ್ಲಿರುವಂತಹ ಸಂದರ್ಭ ಮಗನ ಒಬ್ಬರಿ ಎಂಬ ಹಾಗೆ ನಿಮ್ಮ ದೀರ್ಘವಾದ ಕರೆಯನ್ನು ಆಲಿಸಿ ಓಡೋಡಿ ಬಂದ ತಾಯಿ. ಒಂದು ಕಾಡ್ತಾ ಇದ್ದೇನೆ, ಯಾವುದೋ ಒಂದು ಹುಳು ಬಿಳಿ 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 ನೋಡ್ತಾ ಉಂಟು. ಆತನ ಸಂವಾರಕ್ಕಾಗಿ ನಿನ್ನನ್ನು ಕರೆದದ್ದು ಮಗನೇ. ನೀನೊಬ್ಬನೇ ಹೋಗುವುದಲ್ಲ, ವೀರಭದ್ರ, ಹಾಯ್ಗುಳಿ, ಕಲ್ಕುಡಾಕ್ಯ ನಾಲ್ವರು ಒಂದಾಗಿ ಆ ದುಷ್ಟನನ್ನು ಸಂಹರಿಸಿ ಬಂದಿ. ನಮ್ಮಲ್ಲಿಂದ ಬಂದವ ಮಂತ್ರಿ ಮಹಾದರ. ಅವನನ್ನು ಬಂದವ ಯಾರ? ನೀನು ಎದೆ ತಟ್ಕೊಳ್ತಿದ್ರೆ ನೀನು ಅಂತ ಹೇಳಲಿಕ್ಕೆ ಆಗುದಿಲ್ವಾ? ಹೇಳಿದ್ದು
ಹೆಸರು ವೀರಭದ್ರ ಎನ್ನುವ ಹಾಗೆ. ನಾ ಕೇಳಿದ್ದ ಕೇಳಿಲ್ಲ. ಕೇಳಿದ್ದು ಮಾತ್ರ ಅಲ್ಲೇ ಆದ್ರೂ ಹೇಳ್ತೇನೆ. ವೀರಭದ್ರ ಆ, ನನ್ನ ಮುಂದೆ ನಿನ್ನ ಬದುಕು ಚಿತ್ರ ಚಿತ್ರ. ನೋಡ್ತೇನೆ. ಇವ ಯಾರಿವ? ಬರೀ ಬಂಡೆ ಇದ್ದ ಹಾಗೆ ಇದ್ದೀಯ. ಕೆಂಡದ ಹೊಳೆ, ಕೆಂಡದ ಮಳೆ, ಕುಡಿದು ಬತ್ತಿಸಿದವ ಯಾವನವ? ತಲೆ ಕೆಟ್ಟವ ಯಾವನಲ್ಲ, ಹಾ. ಕೆಂಡದ ಹೈಗುಳಿ. ಹಾಯ್ ಒಟ್ಟಿಗೆ ಗುಳಿ ಸೇರ್ಸಿ ಹೇಳ. ನಿನಗೂ ಗುಳಿ ತೆಗಿತೇನೆ. ಹೈಗುಳಿ ನಿನಗೆ ಎಂತದ್ದು ಆಗುದಿಲ್ವ ಪುಣ್ಯಾತ್ಮ? ಯಾಕೆ? ಬೇರೆಯವರಾದ್ರೂ ಇಷ್ಟೊತ್ತಿಗೆ ಸುಟ್ಟು ಬೂದಿ ಆಗಬೇಕಿತ್ತು. ನೀನೊಂದಿನ್ನು ಹಾಗೆ ಕಲ್ಲಿನ ಹಾಗಿದ್ಯಲ್ಲ. ಆ ಮಧ್ಯಾಹ್ನ ಹೊತ್ತು ಕುಡ್ಕೊಂಡು ತಿರುಗ್ತೀರ, ಏನು ಆಗುದಿಲ್ವಾ? ಇನ್ನು ಉಂಟಾ? ಬೇಕಾ? ಉಂಟಾ? ನೀ ಕುಡ್ದೇ ಸಾಯಿ. ಕಲ್ಲಿನ ಕೋಟೆಯನ್ನ ಪುಡಿ ಪುಡಿ ಮಾಡಿದವ ನಿನಗೆಂತದ್ದು ಚಳಿ ತಕೊಂಡು ಹೋಗ್ತದ? ಹೀಗೆ ಇವ ಯಾವ ನೀವ? ಏಯ್! ಅಪ್ಪರದ ಬಪ್ಪರಿಯೇ. ಅಲ್ಲಿಂದ ಇಲ್ಲಿ ಬಂದ ತೇರು. ಮಂಡ ಹೊಡಿಲಿಕ್ಕೆ ಬಂದದ್ದು. ಓ, ನಿನ್ನ ಮಂಡೆಯಲ್ಲಿ ಇಟ್ಟಿದ್ದೀಯಾ? ಬಂಡೆಗಿಟ್ಟದ್ದು ಯಾವ ಬಂಡೆಗೆ? ವಿಶಾಲವಾದಂತ ಬಂಡೆ. ಯಾವುದಾದ್ರೂ ತೊಂದ್ರೆ ಇಲ್ಲ. ಮಂಡೆ ಸಿಕ್ಕಿದ್ರೆ ಸಾಕು, ತಕೊಂಡೋಗಿ ಮಂಡೆ ಇಡುವುದೇ. ನಿನ್ನ ಕಾಲಲ್ಲಿತ್ತು. ಸಮುದ್ರದಲ್ಲಿ ಇನ್ನು ಅಲ್ಲೇ ಉಂಟಾ? ಈಗ ಬಂದಿದ್ದೇನಲ್ಲ. ಹಾ, ನೀ ಬಂದ್ರಿ. ಈಗ ಎಲ್ಲರೂ ಒಂದಾಗಿ ಬಂದದ್ದು ನಿಮ್ಮ ಒದೆಗೆ. ವೀರಭದ್ರ, ಕಲ್ಲು ಪುಟ್ಟಿಗ, ಹಾಯ್ಗುಳಿ, ಬೊಪ್ಪರ್ಯ. ಸೇವೆ ಕೊಟ್ಟು ಬರ್ತಾರೆ. ಅಮ್ಮನ ಪ್ರೀತ್ಯಾರ್ಥವಾಗಿರುವಂತಹ ಬೇಕಿನ ಸೇವೆ. ಈ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ಕೊಟ್ಟಿದ್ದೇವೆ. ದೇವರು ಒಲಿದು ಶ್ರದ್ಧಾಭಕ್ತಿಗೆ ಮಾತ್ರ. ಶ್ರದ್ಧಾಭಕ್ತಿಯಿಂದ ಕೊಟ್ಟಂತಹ ಸೇವೆ ಅಮ್ಮನ ಸನ್ನಿಧಿಗೆ ಸಂತೃಪ್ತಿಯಾಗಿ ಸಂತೋಷವಾಗಿ ಇರುತ್ತಾ. ನಂಬಿಕೆ ಮುಖ್ಯ. ನಂಬಿಕೆ ಹೋದಂತಾದ್ರೆ ತಾಯಿ ಹಿಂಗು ಕೊಟ್ಟು ನೆರವೇರಿಸಿಕೊಳ್ತಾಳೆ. ಭೀತಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಂದಾಗ ತಾಯಿಯನ್ನು ನೆರವೇರಿಕೆ ಮಾಡ್ತಾರೆ. ನೀನು ನಂಬಿಲ್ಲ, ದೇವರ ಕೈ ಬಿಡು. ಹಾಗೆ ಕಷ್ಟ ಬಂದಾಗ ನನ್ನನ್ನು ನೆರವೇರಿಕೆ ಮಾಡುವ ಆ ಸಮಯದಲ್ಲಿ ಮಾಯಿಂದ ನಿನ್ನ ಕಷ್ಟವಾಗಿ ಹೇಳ್ತೇನೆ. ಯೋಚನೆ ಮಾಡಬೇಡ. ಕೋಟೆಯಲ್ಲಿ ಬಂದಿಲ್ಲ, ಐರಾವರಿಗೆ ಭಾಗ್ಯ ಸಂಪತ್ತನ್ನು ಕೊಟ್ಟು ತಾಯಿ ನೆರವೇರಿಸಿಕೊಳ್ತಾಳೆ. ಭೀತಿ ಪಡಬೇಕಾದ ಅವಶ್ಯಕತೆ ಇಲ್ಲ. ಅಮ್ಮನ ಸಾನ್ನಿಧ್ಯಕ್ಕೆ ಸಂತೃಪ್ತಿಯಾಗಿ ಇರುತ್ತ. ಆದಷ್ಟು ಆಗಿ ಹೋಗಿ ಬರ್ತಾ ಇದೆ. ಸಂತೋಷವಾಗಿ
ಸಾನ್ನಿಧ್ಯ ಸಿಕ್ಕುತ್ತೆ ಸ್ವರ ಆಗಿ